ದೀಪಾವಳಿ ಮೊದಲೇ ಧಾನ್ಯ ಲಕ್ಷ್ಮಿಯನ್ನ ಮನೆ ತುಂಬಿಸಿಕೊಳ್ಳಬೇಕಾದ ರೈತರು ಈ ವರ್ಷ ದೀಪಾವಳಿ ಮುಗಿದ ಬಳಿಕ ಭತ್ತ ಬೆಳೆದ ಕೃಷಿಕರು ಗದ್ದೆಗೆ ಇಳಿದಿದ್ದಾರೆ. ಬ್ರಹ್ಮಾವರ ಬಳಿಯ ಹಂದಾಡಿ, ಬಾರ್ಕೂರು, ಹನೇಹಳ್ಳಿ, ಬಂಡಿಮಠ ಭಾಗದಲ್ಲಿ ಒಂದೆಡೆ ಯಾಂತ್ರೀಕರಣದ ಕಟಾವು ನಡೆಯುತ್ತಿದ್ದರೆ ಅದೇ ಭಾಗದ ಗದ್ದೆ ಇನ್ನೊಂದು ಭಾಗದಲ್ಲಿ ಮಾನವ ಕೂಲಿ ಆಳುಗಳು ಸಾಂಪ್ರದಾಯಿಕವಾಗಿ ಭತ್ತವನ್ನ ಬಡಿಯುತ್ತಿರುವ ದೃಶ್ಯ ಕಂಡುಬಂದಿದೆ. ಕರಾವಳಿ ಭಾಗದಲ್ಲಿ ತುಂಡು ಭೂಮಿ ಮತ್ತು ಸರಿಯಾದ ದಾರಿಗಳಿಲ್ಲದ ಕಾರಣ ಯಾಂತ್ರೀಕರಣ ಕೃಷಿಗೆ ಹೊಂದಿಕೊಳ್ಳಲು ಕೃಷಿಕರಿಗೆ ಅಸಾಧ್ಯವಾಗುತ್ತಿರುವ ಸಮಸ್ಯೆಯನ್ನ ರೈತರು ಹೇಳುತ್ತಿದ್ದಾರೆ. ವರ್ಷದಿಂದ ನಾವು ಬೇಸಾಯವು ನಿಲ್ಲಿಸಲೇ ಇಲ್ಲ. ಗದ್ದೆ ಕತ್ತಿಯಲ್ಲೇ ಕೊಯ್ದೆ ಮಾಡ್ತಿದ್ದೇವೆ. ಈಗ ಏರು ತಗ್ಗಿನಲ್ಲಿ ಮಿಷನ್ ಬರುವುದಿಲ್ಲ. ತುಂಬ ಕಷ್ಟದಿಂದ ನಾವು ದಿನ ಸ್ವಲ್ಪ ಕೊಯ್ದು ಇಲ್ಲಿ ಮಾಡ್ತಿದ್ದೇವೆ. ನೀರು ಗದ್ದೆಗೆ ಹತ್ತುವುದಿಲ್ಲ ಮಿಷನು.